ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿ 6 ಜನ ಭೂಸಮಾಧಿಯಾಗಿದ್ರು. ಈಗ ಲಾರಿ ಚಾಲಕನನ್ನ ರಕ್ಷಣೆ ಮಾಡೋದಕ್ಕೆ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಕಾರಣ ಲಾರಿ ಚಾಲಕ ಬದುಕಿದ್ದಾನೆ ಅನ್ನುವಂತ ಅನುಮಾನ. ಹಾಗಾಗಿ ಆತನನ್ನ ಜೀವಂತವಾಗಿ ಹೊರತೆಗೆಯೋದಕ್ಕೆ ಕಾರ್ಯಾಚರಣೆ ನಡೀತಾ ಇದೆ ಸ್ಥಳದಲ್ಲಿ. ಕೇರಳ ಮೂಲದ ಚಾಲಕ ಅರ್ಜುನ್ ರಕ್ಷಣೆಗೆ ಸಾಹಸ ಸಿಬ್ಬಂದಿಗಳಿಂದ ಸ್ಥಳದಲ್ಲೇ ಶಾಸಕರು, ಸಚಿವರು, ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಘಟನಾ ಸ್ಥಳದಲ್ಲಿ ರಿಪಬ್ಲಿಕ್ ಅಂಡ್ ಗ್ರೌಂಡ್ ರಿಪೋರ್ಟ್ ಸ್ಪಾಟ್ ಇಂದ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಮತ್ತು ಶೇಷ್ಗಿರಿ ಕ್ಷಣ ಕ್ಷಣದ ಮಾಹಿತಿಯನ್ನ ಕೊಡ್ತಿದ್ದಾರೆ. ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ ಅಂತ ಶಾಸಕರ ಜೊತೆಗೂಡಿ ಸ್ಪಾಟ್ ಅಲ್ಲೇ ನಿಂತ್ಕೊಂಡು ಕಾರ್ಯಾಚರಣೆಯ ಅಷ್ಟು ಮಾಹಿತಿಗಳನ್ನ ನಿಮ್ಮ ತನಕ ತಲುಪಿಸುವ ಕೆಲಸ ಆಗ್ತಾ ಇದೆ. ಸದ್ಯ ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ ಸ್ಥಳದಲ್ಲಿ ಆ ಕುರಿತು ಮಾಹಿತಿ ಕೊಟ್ಟಿದ್ದಾರೆ, ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ನೋಡ್ಕೊಂಡು ಬರೋಣ. ಧನ್ಯವಾದಗಳು. ಈಗ ನಮಗೆ ಸಚಿವರು ತಿಳಿಸಿದಂತೆ ಆ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ಸಚಿವರನ್ನು ಕೂಡ ನಾನು ಮಾತಾಡ್ತೀನಿ. ಸಚಿವರು ಈಗ ಅಲ್ಲಿ ಹೋಗಿ ಯಾವ ರೀತಿಯಾಗಿ ಹುಡುಕಾಟ ನಡೆಸ್ತಾ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ನೀವು ಕೂಡ ನಾವು ಈಗ ಸುರತ್ ಕಲ್ಲಿಂದ NIT ಅಲ್ಲಿಂದ ನಾವು ಅದು ಏನು ಮಣ್ಣಡಿಲಿ ಏನಿದ್ರು ರೆಡಾರ್ ಅಂದೇಳಿ ನಾವು ಅದನ್ನು ತರಿಸಿ ಎಲ್ಲ ಕಡೆ ಪರಿಶೀಲನೆ ಮಾಡಿ ಈಗ ಅಲ್ಲಿ ನಿಮ್ಮವರು ಬೈಟ್ ತಗೊಳ್ತಾ ಇದ್ದಾರೆ. ಅದು ನೋಡೇ ಆಯಿತು. ಅದಕ್ಕೂ ಏನಾಗಿದೆ, ಮಳೆ ಜಾಸ್ತಿ ಇದರಿಂದ ಮಣ್ಣು ಮಿಕ್ಸ್ ಆದರೆ ಅದು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಆದರೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚು ಮತ್ತೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ಈ ಜಾಗದಲ್ಲೇ ಆ ಒಂದು ಟ್ರಕ್ ಇದೆ ಅನ್ನುವ ಮಾಹಿತಿಯನ್ನ ಅವರ ಸಂಬಂಧಿಕರೆಲ್ಲರೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾರೆ. ನೋಡಿ, ಈ ಜಾಗದಲ್ಲಿ ನಾವು ನಿಂತಿದ್ದೀವಿ ಸಚಿವರೇ. ಈಗ ಇಲ್ಲಿ ಯಾವ ರೀತಿಯಾಗಿ ಹುಡುಕಾಟ ನಡೀತಾ ಇದೆ ನೋಡಿ. ಇಲ್ಲಿ ನಾವು ಈಗ NIT ಸುರತ್ ಕಲ್ಲಿಂದ ರೆಡಾರ್ ಅದನ್ನು ತಂದು ಈಗಾಗಲೇ ಬೆಳಿಗ್ಗೆಯಿಂದ ಪರಿಶೀಲನೆ ಮಾಡಿದ್ದೇವೆ. ಎಲ್ಲ ಕಡೆ ಅಲ್ಲಿಂದ ಇಲ್ಲಿ ತನಕನೂ ಮಾಡಿದ್ದೇವೆ. ಒಂದು ಕಡೆ ಮಳೆ ಬೀಳ್ತಾ ಇದೆ, ಒಂದು ಕಡೆ ನೀರು ಹೋಗ್ತಾ ಇದೆ, ಒಂದು ಕಡೆ ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಆಗಿ ಮರ ಎಲ್ಲ ಮಿಕ್ಸ್ ಆಗಿ ಬಂದ್ರಿಂದ ಅವರಿಗೂ ಅದು ಕರೆಕ್ಟಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮಗೆ ಇವತ್ತಂತೂ ಗೊತ್ತಾಗಿ ಆಗ್ತದೆ. ಆದರೆ ಹೇಳಲಿಕ್ಕೆ ಸುಲಭ. ನಾವು ಒಂದು ದಿನಲ್ಲಿ ಮಾಡ್ಬೋದು, ಅರ್ಧ ದಿನಲ್ಲಿ ಮಾಡ್ಬೋದು ಅಂದೇಳಿ ನೀವು ಮೇಲೆ ಬಂದು ನೀವೇ ಪರಿಶೀಲನೆ ಮಾಡೋದ್ರಿಂದ ನಮಗೂ ಸ್ವಲ್ಪ ಈಗ ಕೇಳುವವರಿಗೆ ಹೇಳುವವರಿಗೆ ನೀವು ಮುಡಿಸುವಂಥ ಕೆಲಸ ಮಾಡ್ತೀರಿ ಅಂದೇಳಿ ನಮಗೆ ವಿಶ್ವಾಸ. ಹಾಗಾಗಿ ನಿಮಗೆ ಧನ್ಯವಾದ ಹೇಳ್ತೀನಿ. ದಯವಿಟ್ಟು ನಾವು ಕಾರ್ಯಾಚರಣೆ 5 ದಿನದಲ್ಲಿ 3 ದಿವಸ ನಾನು ಇಲ್ಲೇ ಇದ್ದೆ. ಶಾಸಕರಂತೂ 5 ದಿವಸನೂ ಇಲ್ಲೇ ಇದ್ದಾರೆ, ಎಲ್ಲೂ ಹೋಗಲಿಲ್ಲ ಅವರು. ಮತ್ತೆ ಸಚಿವರೇ ಹೇಳಿದಂತೆ ನೋಡಿ, ಈಗ ನಾನು ಜಾಗವನ್ನು ತೋರಿಸ್ತೀನಿ ನೋಡಿ. ಇದೆಲ್ಲವೂ ಕೂಡ ಆ ಗುಡ್ಡ ಕುಸಿದ ಸಂದರ್ಭದಲ್ಲಿ ಈಗ ನಾವು ನಿಂತಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿಯ ಒಂದು ಭಾಗ, ಒಂದು ಒನ್ ವೇ ಅಂತ ಏನು ಕರಿತೀವಿ. ಈ ಒಂದು ಒನ್ ವೇ ಇದೆ ನೋಡಿ. ಅಲ್ಲಿ ಎಷ್ಟು ದೊಡ್ಡ ಬಂಡೆ ಬಿದ್ದಿದೆ. ಆ ಒಂದು ಬಂಡೆಯನ್ನು ಕೂಡ ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ನೋಡಿ. ಇದೆಲ್ಲವೂ ಕೂಡ ಬಂಡೆ ಕಲ್ಲುಗಳು ನೋಡಿ. ಇಲ್ಲಿಂದ ಬಿದ್ದು ಇದೇ ಜಾಗದಲ್ಲಿ ಆ ಒಂದು ಟ್ರಕ್ ಇದೆ ಅಂತೇಳಿ ಇದರ ಲೊಕೇಶನ್ ಇದೇ ಒಂದು ಜಾಗದಲ್ಲಿ ಈಗ ತೋರಿಸ್ತಾ ಇರುವಂಥದ್ದು. ಈ ಜಾಗದಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ನೋಡಿ, ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಎಲ್ಲರೂ ಕೂಡ ಬಂದು ಇಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸುವಂಥ ಕೆಲಸವನ್ನ ಮಾಡ್ತಾರೆ. ರಕ್ಷಣಾ ಕಾರ್ಯಾಚರಣೆ ಮತ್ತೆ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು. ಈಗ ಶಾಸಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸತೀಶ್ ಅವರೇ, ನಿಮ್ಮ ಅಂದಾಜಿನ ಪ್ರಕಾರ ಈ ಟ್ರಕ್ ಇಲ್ಲೇ ಇರಬಹುದು ಅಂತ ಅನಿಸ್ತಾ ಇದೆಯಾ? ನನಗೆ ಇಲ್ಲಿ ಡೌಟ್ ಕಾಣ್ತದೆ. ಯಾಕಂತ ಹೇಳಿದ್ರೆ ಇದು ಮೇಲಿನ ಪೋರ್ಷನ್, ಇಲ್ಲಿ ಪಾರ್ಕಿಂಗ್ ಇದ್ದು ಇಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಇಲ್ಲಿ ಇರಬಹುದು, ಇಲ್ದಿದ್ರೆ ಆ ಸೈಡ್ ಇರಬಹುದು ಅಂತ ಕಾಣ್ತದೆ. ಆದರೆ ಇಲ್ಲಿ ನಾವು ಡಿಟೆಕ್ಟರ್ ತಂದಿದ್ದೇವಲ್ಲ, ಏನು ನಾವು ರಡಾರ್ ಅನ್ನು ತಂದಿದ್ದೇವೆ NIT ಇಂದ. ಆ NIT ಮೂಲಕ ಇದನ್ನು ತಪಾಸಣೆ ಆದ ನಂತರ ಏನಾಗಿದೆ, ವಾಟರ್ ಸಿಪೇಜ್ ಇದೆ. ಬಿಕಾಸ್ ಆಫ್ ವಾಟರ್ ಸಿಪೇಜ್ ದೇ ಆರ್ ನಾಟ್ ಗೆಟಿಂಗ್ ದ ಪಿಕ್. ಇದನ್ನು ಮತ್ತೊಂದು ಸಲ ಅವರು ಫೈಂಡ್ ಔಟ್ ಮಾಡ್ತಾರೆ ಸ್ವಲ್ಪ ನೀರು ಇಳಿದ ಮೇಲೆ. ಆ್ಯಂಡ್ ಡೆಫಿನೆಟ್ಲಿ ವಿ ವಿಲ್ ಫೈಂಡ್ ಔಟ್ ಸಮ್ ಸೋರ್ಸ್. ಏನು ಎಫರ್ಟ್ಸ್ ಹಾಕಬೇಕು ನಾವು ಅಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದಾರೆ ನಮ್ಮ ಸಚಿವರು, ನಾವು, ಜಿಲ್ಲಾಧಿಕಾರಿಗಳು, ಕಂದಾಯ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಭಾಳಷ್ಟು ಪ್ರಯತ್ನವನ್ನು ನಡೆಸಿದ್ದೇವೆ. ಈಗ ಪ್ರಯತ್ನಗಳಂತೂ ನಡೀತಾ ಇದೆ ನೋಡಿ. ಈಗ ದೃಶ್ಯಗಳಲ್ಲಿ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನೋಡಿ. ಅಲ್ಲಿ ಅವರು ಒಂದು ಕೋಲನ್ನು ಹಿಡಿದುಕೊಂಡು ಅಲ್ಲಿ ಮಣ್ಣು ಗಟ್ಟಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನೋಡಿ ಯಾವ ರೀತಿಯಾಗಿ ಅದನ್ನು ಹುದುಕಿಸಿ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನೀಗ ಆ ಒಂದು ಜಾಗದಲ್ಲಿ ನಿಂತಿದ್ದೀನಿ. ಈ ರೀತಿಯಾಗಿ ಅದನ್ನು ಒಳಗಡೆ ಡಿಗ್ ಮಾಡಿ ನೋಡುವಂಥ ಕೆಲಸಗಳಾಗ್ತಾ ಇದೆ. ಕಂಪ್ಲೀಟ್ ಆಗಿ ಹುಡುಕಾಡುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು ನೋಡಿ. ಜಾಗದಲ್ಲಿ ನಾನು ನಿಂತಿದ್ದೀನಿ. ಆ ಒಂದು ಬಂಡೆ ನೋಡಿ ಇಲ್ಲಿ ಬಿದ್ದಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ ನೋಡಿ. ಇದು ದೊಡ್ಡ ಬಂಡೆ ಕಲ್ಲಿದು.
ಈಗ ನಾವಿಲ್ಲಿ ನೋಡ್ತಾ ಇದ್ವಿ, ಇದು ದೊಡ್ಡ ಬಂಡೆಕಲ್ಲಿದೆ. ದೊಡ್ಡ ಬಂಡೆಕಲ್ಲು ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಅದೇ ರೀತಿಯಾಗಿ ನೋಡಿ ಅಲ್ಲಿ ಕಂಬ ಕಾಣಿಸ್ತಾ ಇದೆ ನಮಗೆ, ಹೈಟೆನ್ಷನ್ ವೈರ್ ಕೂಡ, ಹೈಟೆನ್ಷನ್ ಕಂಬ ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಇಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಇದೇ ಜಾಗದಲ್ಲಿ ಅರ್ಜುನ್ ಫೋನು ರಿಂಗ್ ಆಗ್ತಾ ಇದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಆದ್ರೆ ಅರ್ಜುನ್ ಫೋನ್ ಲೊಕೇಶನ್ ಮಾತ್ರ ಟ್ರೇಸ್ ಆಗ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಸೊ ಇನ್ನೊಂದು ಕಡೆ ನೋಡಿ, ಈಗ ಆ ಒಂದು GPS ಟ್ರ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಅದೆಲ್ಲವೂ ಕೂಡ ಸಿಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ ಇಲ್ಲಿ ಈಗ ಹುಡುಕಾಟ ಅಂತೂ ನಡೀತಾ ಇದೆ. ಆದಷ್ಟು ಬೇಗ ಅರ್ಜುನ್ ಸಿಕ್ಲಿ, ಬದುಕಿ ಬರಲಿ ಅಂತೇಳಿ ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ. ನಾವು ಕೂಡ ಅದನ್ನೇ ಆಶಿಸ್ತೀವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ನಾನು ಹೇಳ್ತಾ ಇದ್ದೆ, ಈಗ ಗುಡ್ಡ ಕುಸಿತ ಇದೆಯಲ್ಲ, ಇದು ಎಲ್ಲಿ 2 ಜಾಗ ಇದೆ ನೋಡಿ. ಇದೊಂದು ರಸ್ತೆನ ಈಗ ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ಈಗ ನಮ್ಮ ಕ್ಯಾಮ್ರಾಮನ್ ನಿಂತಿರುವಂತ ಆ ಬದಿಯಲ್ಲಿ ಈಗ ಏನು ಆ ಕಡೆ ದೃಶ್ಯವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ ನೋಡಿ. ಅಲ್ಲಿ ಟ್ರಕ್ ಇರುವಂತದ್ದು, ಆ ಭಾಗದಲ್ಲೇ ಟ್ರಕ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಟ್ರಕ್ಕಿನ ಜಾಗ GPS ಅಲ್ಲೇ ಪತ್ತೆ ಆಗ್ತಾ ಇರೋದು. ಹಾಗಾಗಿ ಆ ಜಾಗದಲ್ಲಿ ಹುಡುಕಾಡುವಂತ ಕೆಲಸಗಳಾಗ್ತಾ ಇದೆ. ಸೊ ಈಗ ನಾನೀಗ ನಿಂತಿದ್ದೀನಿ, ಈ ಒಂದು ಜಾಗದಲ್ಲಿ ಮಣ್ಣನ್ನ ಕ್ಲಿಯರ್ ಮಾಡುವಂತ ಕೆಲಸ ಆಗಿದೆ. ಸೊ ಶಾಸಕರು ಸತೀಶ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ ನೋಡಿ. ಅಲ್ಲಿ ನಮ್ಮ ಕ್ಯಾಮ್ರಾಮನ್ ಏನು ನಿಂತಿದ್ದಾನೆ ಜಯಪ್ರಕಾಶ್ ಶೆಟ್ಟಿ, ಅದೇ ಜಾಗದಲ್ಲಿ ಆ ಟ್ರಕ್ ಇರುವಂಥದ್ದು. ಅಂದ್ರೆ ಆ ಮಣ್ಣನ್ನ ತೆಗೆಯೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಯಾಕಂದ್ರೆ 2-3 ದಿನಗಳ ಕಾಲ ಬೇಕಾಗುತ್ತೆ. ದೊಡ್ಡ ಬಂಡೆಗಳಿದೆ, ಆ ಬಂಡೆಗಳನ್ನ ಅಲ್ಲಿಂದ ತೆಗೆಯುವಂತ ಕಾರ್ಯಾಚರಣೆ ಏನಿದೆಯಲ್ಲ, ಆ ಕಾರ್ಯಾಚರಣೆ ಇನ್ನು 2-3 ದಿನ ಬೇಕಾಗುತ್ತೆ ನೋಡಿ. ಈ ಒಂದು ಜಾಗದಲ್ಲಿದ್ದಂಥ ಮಣ್ಣನ್ನು ತೆರವುಗೊಳಿಸೋದಕ್ಕೆ 4 ದಿನ ಟೈಮನ್ನು ತೆಗೆದುಕೊಂಡಿದ್ರು. ಈಗ ಆ ಭಾಗದಲ್ಲಿ ಟ್ರಕ್ ಇದೆ ಅಂತ ಹೇಳಲಾಗ್ತದೆ. ಎದುರು ಬದಿಯಲ್ಲಿ ನಮ್ಮ ಕ್ಯಾಮ್ರಾಮನ್ ಏನು ಈಗ ತೋರಿಸ್ತಾ ಇದ್ದ ದೃಶ್ಯಾವಳಿಯಲ್ಲಿ ಆ ಜಾಗದಲ್ಲಿ ಇರುವಂಥದ್ದು ಟ್ರಕ್. ಹಾಗಾಗಿ ಅಲ್ಲಿ ಮಣ್ಣನ್ನು ತೆಗಿತಾ ಬರ್ತಾರೆ. ಇಲ್ಲೇ ತೆರವುಗೊಳಿಸಿದ್ರೆ ಮತ್ತಷ್ಟು ಗುಡ್ಡ ಕುಸಿಯುವಂತ ಭೀತಿ ಇದೆ. ಯಾಕಂದ್ರೆ ಇದೊಂದು ರೀತಿಯಲ್ಲಿ ತಡೆಗೋಡೆ ಅಂತಿದೆ ನೋಡಿ. ನಮ್ಮ ಕ್ಯಾಮ್ರಾಮನ್ ಹಿಂಬದಿ ತೋರಿಸ್ತಾ ನೋಡಿ, ಹೈಟೆನ್ಷನ್ ಕಂಬ ಕೂಡ ಬಿದ್ದಿರುವಂಥ ದೃಶ್ಯವನ್ನ ಕೂಡ ಅಲ್ಲಿ ನಮ್ಮ ಕ್ಯಾಮ್ರಾಮನ್ ತೋರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆ ಜಾಗದಲ್ಲಿ ಬಿರುಕು ಬಿಟ್ಟಿದ್ದು ಮತ್ತೊಮ್ಮೆ ಕುಸಿಯುವಂತ ಭೀತಿ ಶುರುವಾಗಿದೆ ನೋಡಿ. ಶಿರೂರಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಮಧ್ಯೆ ಈ ಕಡೆ ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳಿಗೆ ಈ ನೆರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಗಂಭೀರತೆ ಇದೆ ಅನ್ನುವಂಥ ಪ್ರಶ್ನೆಗೆ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಆಗ್ತಾ ಇದೆ. ಕೆಸರೆರಚಾಟ ನೆರೆ ವಿಚಾರದಲ್ಲೂ ಕೂಡ ಹಗರಣಗಳಿಂದ ಸಿಎಂ ನೈತಿಕತೆ ಕುಸಿದು ಹೋಗಿದೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಕಾರಣಗಳಿಂದಲೇ ಸಿಎಂ ಸಿದ್ದರಾಮಯ್ಯನವರು ಅಂಕೋಲಾಗೆ ಭೇಟಿ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯನವರ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹುಬ್ಬಳ್ಳಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಇವತ್ತು ಹಲವಾರು ಪ್ರದೇಶದಲ್ಲಿ ನೀರಿನಲ್ಲಿ ಜನ ಮುಳುಗಡೆಯಾಗಿದ್ದಾರೆ, ಮನೆಗಳು ಬಿದ್ದೋಗಿದ್ದಾವೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೃಷಿ ಸಚಿವರು, ನಮ್ಮ ಕಂದಾಯ ಸಚಿವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡೋದು ಬೇರೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಲಿ, ಸಂಬಂಧಪಟ್ಟಂಥ ಸಚಿವರುಗಳಾಗಲಿ ಭೇಟಿ